ಸಾರಿ ಮಮ್ಮಿ, ನನ್ನಿಂದನೇ ಹೀಗೆಲ್ಲ ಆಗಿದ್ದು. ನಾನೇನು ಬೇಕು ಅಂತ ಹೊಡಿಲಿಲ್ಲ. ನಿನಗೆ ನೋವಾದ್ರೆ ನನಗೂ ನೋವಾಗತ್ತೆ ಮಮ್ಮಿ. ನೀನಂದ್ರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಿನ್ನ ಜೊತೆಗೆ ಇರಬೇಕು ಅಂತ ನಾನು ಓಡಿ ಬಂದಿದ್ದು. ಸಾರಿ ಮಮ್ಮಿ. ಚಿರು, ಏನು ಮಾಡ್ತಿದ್ಯಾ ಚಿರು? ಎಷ್ಟು ತಾಯಿನೇ ಸಾಯಿಸೋಕೆ ನೋಡ್ತಿದ್ಯಾ ಪಾಪಿ? ಇಲ್ಲ ಮಮ್ಮಿ, ಇಲ್ಲ. ಮಾತಾಡಬೇಡ ನೀನು. ಒಂದೇ ಒಂದು ಮಾತು ಕೂಡ ನಿನ್ನ ಬಾಯಲ್ಲಿ ಬರ್ಕೊಡ್ದು. ನನ್ನನ್ನು ಹೊಡೆದು ಮಾವನ ರೂಮಿನ ಮುಂದೆ ಯಾಕೋ ಮಲಗಿಸಿದ್ದೆ? ಮನೆಯವ್ರಿಗೆ ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಿದ್ದೀನಿ ಗೊತ್ತಾ ನಿನಗೆ? ನಿನ್ನಿಂದ ನಾನು ಹುಚ್ಚಿ ಪಟ್ಟ ಕಟ್ಕೋಬೇಕಾಗಿದೆ. ಎಲ್ಲರೂ ನನ್ನನ್ನು ಹುಚ್ಚಿ ಅಂತ ತಿಳ್ಕೊಂಡಿದ್ದಾರೆ. ನಾನೇನು ಮಾಡಿಲ್ಲ ಮಮ್ಮಿ, ನಾನೇನು ಮಾಡಿಲ್ಲ. ನೀನು ಮಾಡಿದೆ ಇಷ್ಟೆಲ್ಲ ಆಗೋಯ್ತಾ? ನೀನು ಒಳ್ಳೆಯವನಾಗಿದ್ರೆ ನಾನು ಹೇಳೋ ಪ್ರತಿಯೊಂದು ಮಾತನ್ನು ನೀನು ಕೇಳಬೇಕಾಗಿತ್ತು. ನಾನು ಕರ್ಕೊಂಡು ಬಂದಿದ್ದು ಮಗನಲ್ಲ ಕಣೋ, ಶತ್ರುನ. ಇದನ್ನೆಲ್ಲ ನಿನ್ನಿಂದ ಅನುಭವಿಸ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ನಾನು ಇನ್ನೂ ಏನು ನೋಡಬೇಕು ಅಂತ ನನ್ನನ್ನು ಬದುಕಿಸಿದ್ಯಾ? ನನ್ನ ಗಂಡನ, ನನ್ನ ಮಗಳನ್ನ ಯಾಕೋ ಉಳಿಸಿದ್ಯಾ? ಎಲ್ರೂ ಬಲಿ ತಗೊಂಡ್ಬಿಡು, ಆಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸಾಯ್ಸು ಸಾಯ್ಸು ಸಾಯ್ಸು. ಬೇಡ ಮಮ್ಮಿ, ನೀನು ಹಿಂಗೆಲ್ಲ ಮಾತಾಡಬೇಡ. ನೀನು ಸಾಯ್ಬಾರ್ದು, ನೀನು ಬದುಕಿರ್ಬೇಕು. ಯಾವುದಕ್ಕೋಸ್ಕರ ಬದುಕಿರ್ಬೇಕು? ಯಾವ ಸಂತೋಷಕ್ಕೋಸ್ಕರ ಬದುಕಿರ್ಬೇಕು ನಾನು? ಈ ಕಡೆ ಸಾಯೋಕ್ಕೂ ಬಿಡದೆ, ಬದುಕೋಕ್ಕೂ ಬಿಡದೆ ಅರೇ ಜೀವ ಮಾಡಿದ್ಯಾ? ನೀನು ಯಾವತ್ತಿದ್ರೂ ಅಶೋಕ್ ಅವ್ರನ್ನ ಬಲಿ ತಗೋತೀಯ ಅಲ್ವಾ? ನನ್ನ ಕಣ್ಮುಂದೆ ನನ್ನ ಗಂಡ ಸಾಯೋದನ್ನ ನೋಡೋದಕ್ಕಿಂತ ನಾನೇ ಸತ್ರೆ ಒಳ್ಳೇದು. ನೀನು ಕರ್ಕೊಂಡು ಬಂದ ತಪ್ಪಿಗೆ ನೀನೇ ನನ್ನ ಕೈಯಾರೆ ಸಾಯಿಸ್ಬಿಡು. ಯಾಕೋ ಸುಮ್ಮನೆ ಇದೆಯಾ? ಸಾಯಿಸು. ಯಾಕೆ ಸುಮ್ಮನೆ ಇದೆಯಾ? ಕೊಂದ್ಬಿಡ ನನ್ನನ್ನು. ಅಯ್ಯೋ ಅರ್ಧೆ. ಏನ್ ಮಾಡ್ತಿದ್ಯಾ ನೀನು? ಯಾಕೆ ಅವ್ನು ಕತ್ತಿನ ಪಟ್ಟಿ ಹಿಡ್ಕೊಂಡಿದ್ಯಾ? ಅವನೇನು ಮಾಡಬೇಡ್ವೆ ಆರ್ತಿ. ಈಗಾಗಲೇ ಅವ್ನು ವೀಕ್ ಆಗೋಗಿದ್ದಾನೆ. ಅವನ್ನ ಸಾಯಿಸ್ಬೇಡ, ಬಿಟ್ಬಿಡು ಪ್ಲೀಸ್.